ಇಂಟರ್ನೆಟ್ ತಗೊಂತಲ್ಲ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮರೆಯುವ ಮುನ್ನ ಒಂದು ಸಂಗತಿ ಹೇಳಬೇಕು. ನಾಳೆ ವಿಷ್ಣು ತತ್ವ ನಿರ್ಣಯ ಮತ್ತು ವಿಷ್ಣು ಪುರಾಣದ ಚಿಂತನೆ ಇಲ್ಲಿಯೇ ಇರುತ್ತೆ, ನನ್ನ ಮನೆಯಲ್ಲಿಯೇ ಇರುತ್ತೆ, ಕುಮುದಮ್ಮನವರ ಮನೆಯಲ್ಲಿ ಅಲ್ಲ. ಆದರೆ ನಡೆಯದೇ ಇರಲ್ಲ, ಇಲ್ಲಿ ನಡೆಯುತ್ತೆ. ಕತ್ತರಗುಪ್ಪೆಯ ಮನೆಯಲ್ಲಿ ನಡೆಯುತ್ತೆ. ಇದು ಮರೆಯುವ ಮುನ್ನ ಹೇಳಿದ ಸಂಗತಿ. ನಾಳೆ ಅದೇ. ಇನ್ನು ಮಹಾಭಾರತಕ್ಕೆ ಮುಂದುವರೆದರೆ, ಯುಧಿಷ್ಠಿರ ಶೋಕಾತ್ ದುಃಖಾಚ್ಚ ಮೃತ್ಯೋಶ್ಚ ತ್ರಸ್ಯಂತಿ ಪ್ರಾಣಿನಃ ಸದಾ ತದ್ಭಯಂ ನೋ ಯಥಾ ನ ಸ್ಯಾತ್ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಹೇಳ್ತಾನೆ, ಅಜ್ಜ, ಸಮಗ್ರ ಜೀವ ಪ್ರಪಂಚ ಹೆದರೋದು ಶೋಕದಿಂದ, ದುಃಖದಿಂದ, ಭಯ, ಸಾವಿನಿಂದ. ಮೂರರಿಂದಲೇ ಹೆದರೋದು. ಈ ಭಯ ಇಲ್ಲದೆ ಹೋದರೆ ಸಾಕಾಗಿದೆ. ಇದಾಗೋದೇ. ಭಯ ಇಲ್ಲದೆ ಇರ್ಬೇಕಾದ್ರೆ ಏನು ಮಾಡಬೇಕು? ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ನಾರದಸ್ಯ ಚ ಸಂವಾದಂ ಸಮಂಗಸ್ಯ ಚ ಭಾರತ. ಆಗ ಭೀಷ್ಮರು ಹೇಳಿದ್ರು, ಇದ್ರ ಬಗ್ಗೆ ಸಂವಾದ ನಡೆದು ಹೋಗಿದೆಪ್ಪ. ಸಮಂಗ ಮತ್ತು ನಾರದರ ಸಂವಾದ. ನಾರದ ಉರಸೈವ ಪ್ರಣಮಸೆ ಬಾಹುಭ್ಯಾಂ ತರಸೀವ ಚ ಸಂಪ್ರಹೃಷ್ಟಮನಾ ನಿತ್ಯಂ ವಿಶೋಕೈವ ಲಕ್ಷ್ಯತೆ. ಸಮಂಗ ಅಂತ ಒಬ್ಬ ಋಷಿ, ಅವನನ್ನು ನಾರದರು ಭೇಟಿ ಮಾಡಿದ್ರು. ಕೇಳಿದ್ರು, ಏನಪ್ಪ, ಇಡೀ ಸಮುದ್ರವನ್ನು ತೋಳಿನಲ್ಲಿ ದಾಟುವ ಆತ್ಮವಿಶ್ವಾಸ ನಿನ್ನಲ್ಲಿ ಅಭಿವ್ಯಕ್ತ ಆಗ್ತಾ ಇದೆ. ಸಂಪ್ರಹೃಷ್ಟ ಮನಾ ನಿತ್ಯಂ, ಪ್ರತಿ ದಿವಸ ಸಂತೋಷದಲ್ಲಿ ಇದ್ದಿ. ವಿಶೋಕೈವ ಲಕ್ಷ್ಯಸೆ, ಯಾವ ಕಾರಣಕ್ಕೂ ಕೂಡ ಶೋಕ ನಿನ್ನನ್ನು ಕಾಡ್ತಾ ಇಲ್ಲ. ಉದ್ವೇಗಂ ನಹಿತೆ ಕಿಂಚಿತ್ ಸುಸೂಕ್ಷ್ಮಮಪಿ ಲಕ್ಷ್ಯಯೇ ನಿತ್ಯ ತೃಪ್ತ ಇವ ಸ್ವಸ್ಥೋ ಬಾಲವಚ್ಚ ವಿಚೇಷ್ಟಸೆ. ಒಂದು ಸ್ವಲ್ಪ ಉದ್ವೇಗವೂ ಇಲ್ಲ, ನಿತ್ಯ ತೃಪ್ತನಾಗಿ ಕಾಣಿಸ್ತಾ ಇದ್ದಿ, ಬಾಲಕನಂತೆ ಓಡಾಡ್ತಾ ಇದ್ದಿ. ಬಾಲ ಅಂತ ಹೇಳಿದ್ರೆ ನಾಳೆಯ ಚಿಂತೆ ಇರೋದವ ಅಂತ. ಬಾಲಕನ ಮುಖ್ಯ ಗುಣ ಅದೇ, ಅಜ್ಞಾನ ತಗೊಳ್ಬಾರದು. ಅವರು ಮಗುವಿನ ಹಾಗೆ ಅಂತ ಹೇಳಿ ನಾವು ಹೇಳ್ತೇವೆ. ಇನ್ನೋಸೆನ್ಸ್ ಅನ್ನೋದಕ್ಕೆ ಮುಗ್ಧ ಅಂತ ನಾವೊಂದು ಪದಪ್ರಯೋಗ ಮಾಡ್ತೇವೆ. ಮುಗ್ಧ ಅನ್ನುವ ಪ್ರಯೋಗ ತಪ್ಪು. ಮೋಹಕ್ಕೆ ಒಳಗಾದವ ಮುಗ್ಧ. ಇನ್ನೋಸೆಂಟ್ ಅಂತ ನೀವು ಪ್ರಯೋಗ ಮಾಡಬೇಕಾದ್ರೆ ಬಾಲ ಅಂತನ್ನೇ ಅಷ್ಟೇ, ವಿನಃ ಬೇರೆ ಅಲ್ಲ. ಮುಗ್ಧ ಅಂತ ಪ್ರಯೋಗ ಮಾಡಬಾರದು, ನೆಗೆಟಿವ್ ನೋಟಿನ ಅರ್ಥ ಕೊಡುತ್ತದೆ. ಯಾಕಪ್ಪ ಇಷ್ಟೊಂದು ಸಂತೋಷದಲ್ಲಿದ್ದಿ, ಏನು ಕಾರಣ? ಸಮಂಗ ಭೂತಂ ಭವ್ಯಂ ಭವಿಷ್ಯಚ್ಚ ಸರ್ವಂ ವೇದ್ಮಿ ಅನುಮಾನತಃ ತೇಷಾಂ ತತ್ವಾನಿ ಜಾನಾಮಿ ತಥೋ ನ ವಿಮನಾಹ್ಯಹಂ. ಹಿಂದೆ ಆಗಿದ್ದು ಏನೇನಾಯಿತು ಅಂತ
ನಾನು ಅನುಮಾನತಃ ವೇದ್ಮಿ, ಊಹಿಸಿ ತಿಳಿದಿದ್ದೇನೆ. ಹಿಂದಿನದ್ದನ್ನು ಹೆಂಗಪ್ಪ ಊಹಿಸಿದೆ? ಇಂದಿನದ್ದರ ತರಹ. ಮುಂದಿನದ್ದನ್ನು ಹೇಗೆ ಊಹಿಸಿದೆ? ಹಿಂದೆ ಮತ್ತೆ ಇಂದಿನ ತರಹ. ಜಗತ್ತು ಹೀಗೆ ಇಷ್ಟೇ ತಾನೇ ಓಡಾಡ್ಲಿಕ್ಕಾಗೋದು. ಇವತ್ತಿನ ಘಟನೆಗಳಲ್ಲಿ ನೆನ್ನೆಯ ಪಾಲು ಉಂಟು, ನಾಳೆಯ ಘಟನೆಯಲ್ಲಿ ಇವತ್ತಿನ ಪಾಲು ಇದೆ. ಆದ್ದರಿಂದ ಜಗತ್ತು ಒಂದೇ ರೀತಿಯಾಗಿ, ಒಂದು ರೀತಿ ನೋಡಿದ್ರೆ ಮೊನಾಟನಸ್ ಜಗತ್ತಿನ ನಡೆ. ಈ ಸರ್ಕ್ಯುಲರ್ ಮೂಮೆಂಟ್ ಏನಿದೆ ಇದು ಮೊನಾಟನಸ್ ಆಗಿದೆ. ಹೊಸದನ್ನು ಎಕ್ಸ್ಪೆಕ್ಟ್ ಮಾಡಿ ಕಂಗೆಡೋದು ಏನೋ ಇದರಲ್ಲಿ. ಸೊ ದರ್ ಇಸ್ ನೋ ಪ್ಲೇಸ್ ಫಾರ್ ಫಿಯರ್. ಯಾಕೆ ಭಯ ಪಡಬೇಕು? ಉಪಕ್ರಮಾನಹಂ ವೇದ್ಮಿ ಪುನರೇವ ಫಲೋದಯಾನ್ ಲೋಕೆ ಫಲಾನಿ ಚಿತ್ರಾಣಿ ತಥೋ ನ ವಿಮನಾಹ್ಯಹಂ. ಉಪಕ್ರಮಾನಹಂ ವೇದ್ಮಿ, ನನಗೆ ಪ್ರತಿಯೊಂದು ಹೇಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಇವತ್ತಿನ ಈ ಸ್ಟಾರ್ಟಪ್ಪು ನಾಳೆ ಏನು ಫಲ ಕೊಡುತ್ತೆ ಅಂತ ನಾನು ಊಹಿಸ್ತಾ ಇದ್ದೇನೆ. ಲೋಕೆ ಫಲಾನಿ ಚಿತ್ರಾಣಿ, ಇದರ ಫಲ ಏನು? ಜನ ಏನು ಅನ್ಕೊಂಡಿರ್ತಾರೋ ಅದಾಗಲ್ಲ. ಜನ ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ, ಅದಾಗಲ್ಲ. ಅದರ ಫಲಿತಾಂಶವೇ ಬೇರೆ ಇರುತ್ತೆ. ಅದರಿಂದಾಗಿ ತಥೋನ ವಿಮನಾಶ್ಯಹಂ, ನನಗೆ ಈ ತಿಳುವಳಿಕೆ ಇರೋದ್ರಿಂದಾಗಿ ದುಃಖ ಇಲ್ಲ, ಬೇಸರ ಇಲ್ಲ, ಸಂಕಟ ಇಲ್ಲ, ಆತಂಕ ಇಲ್ಲ. ಈಗ 20ನೇ ಶತಮಾನ ಮುಗಿದು 21ನೇ ಶತಮಾನ ಬರ್ತಾ ಇರುವ ಹಾಗೆ ಏನೆಲ್ಲ ಅಂದುಕೊಂಡ್ರು ಜನ. ಈ ಥರ ಬದಲಾವಣೆ ಆಗ್ಬಿಡುತ್ತೆ, ಆ ಥರ ಬದಲಾವಣೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ರು. ಏನೂ ಆಗಲಿಲ್ಲ, ಮೊದಲಿನ ಥರನೇ ಇದ್ದೀವಿ. ನಾವು ಬಳಸುವ ವಸ್ತುಗಳಲ್ಲಿ ಬದಲಾವಣೆ ಇದೆಯೇ ವಿನಃ ಬೇರೆ ಯಾವುದೂ ಇಲ್ಲ. ಸೊ ಏನೇ ಯಾಂತ್ರಿಕ ಪರಿಷ್ಕಾರ ಅನ್ನೋದು ಏನೋ ಬದಲಾವಣೆಯನ್ನಂತೂ ಏನೂ ಮಾಡಲ್ಲ, ಇನ್ನು ಚಿಕ್ಕದಾಗತ್ತೆ. 220 ಕಿಲೋಮೀಟರ್ನಲ್ಲಿ ವೇಗವಾಗಿ ಹೋಗುವ ಗಾಡಿ ಬರುತ್ತೆ, ರಸ್ತೆ ಹಾಗೇ ಇರುತ್ತೆ, ಏನು ಹಣೆ ಬರಹ. ರಸ್ತೆ ಅದೇ ಇಟ್ಟುಕೊಂಡು 220 ಕಿಲೋಮೀಟರ್ ವೇಗದಲ್ಲಿ ಓಡುವ ಗಾಡಿ ಬಂದೇನು ಪ್ರಯೋಜನ? ನಮ್ಮ ಪರಿಸ್ಥಿತಿ ಹಾಗೆ. ಲೋಕೆ ಫಲಾನಿ ಚಿತ್ರಾಣಿ ತತಃ ನ ವಿಮನಾಹಿ ಅಹಂ, ಅದರಿಂದಾಗಿ ನಾನು ನ ವಿಮನಾಹ, ವಿಮನಸ್ಕನಲ್ಲ. ಮನಸ್ಸು ಹೋಗೋದು ಅಂದ್ರೇನು? ಆತಂಕದಿಂದ, ಭಯದಿಂದ, ಗೊಂದಲದಿಂದ, ಇದು ಯಾವುದೂ ಉಂಟಾಗಲ್ಲ ನನಗೆ. ಅನಾಥಾಶ್ಚ ಪ್ರತಿಷ್ಠಾಶ್ಚ ಗತಿಮಂತಶ್ಚ ನಾರದ ಅಂಧಾ ಜಡಾಶ್ಚ ಜೀವಂತಿ ಪಶ್ಯಾಸ್ಮಾನಪಿ ಜೀವತಃ. ಲೋಕದಲ್ಲಿ ಬದುಕು ಅಂತನ್ನೋದು ತೀರ ಸಹಜವಾದದ್ದು, ದೇವರ ಸಂಕಲ್ಪಕ್ಕನುಗುಣವಾಗಿ ಬದುಕು. ಲೋಕದಲ್ಲಿ ಅನಾಥರು ಬದುಕಲ್ವೇ? ಸೆಟಲ್ಡ್ ಆದವರು ಮಾತ್ರ ಬದುಕ್ತಾ ಇದ್ದಾರಾ ಈ ಲೋಕದಲ್ಲಿ? ಯಾರು ಜೀವನದಲ್ಲಿ ಒಂದೇ ಕೆಲಸ ಮಾಡದೆಯೂ ಬದುಕ್ತಾ ಇರುವವರಿದ್ದಾರೆ, ಒಂದೂ ಕೆಲಸ ಮಾಡಿರಲ್ಲ. ಅಪ್ರತಿಷ್ಠಾಹ, ಇವರು ಎಕ್ಸ್ಪೆಕ್ಟ್ ಮಾಡುವ ಯಾವ ಬದುಕಲಿಕ್ಕೆ ಅನಿವಾರ್ಯವಾದ ಸಂಗತಿ ಅಂತೇನಿರುತ್ತೆ ಅದು ಯಾವುದು ಇಲ್ಲದೆಯೂ ಬದುಕ್ತಾ ಇರುವವರಿದ್ದಾರೆ. ಗತಿಮಂತಶ್ಚ ನಾರದ, ಒಳ್ಳೆ ವೈಭವ ಇರುವವರು ಬದುಕ್ತಾ ಇದ್ದಾರೆ. ಅಂಧ ಜಡಾಶ್ಚ ಜೀವಂತಿ, ಕುರುಡರು ಬದುಕ್ತಾ ಇದ್ದಾರೆ, ಮೂರ್ಖರು ಬದುಕ್ತಾ ಇದ್ದಾರೆ, ಎಲ್ಲರೂ ಬದುಕ್ತಾ ಇದ್ದಾರೆ. ಯಾರ ಬದುಕಿಗೂ ಜಗತ್ತು ಅಡ್ಡ ಬಂದಿಲ್ಲ. ದೇವರ ಸಂಕಲ್ಪ ಇವರು ಹೀಗೆ ಬದುಕಬೇಕು ಅಂತಿದ್ರೆ ಹಾಗೆ ಬದುಕ್ತೀವಷ್ಟೇ. ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ನನಗೆ ಯಾಕೆ ನಾವು ಆತಂಕ ಪಡಬೇಕು ಅಂತ ಅನ್ನಿಸಿದೆ. ವಿಹಿತೇನೈವ ಜೀವಂತಿ ಅರೋಗಾಂಗಾದಿವೌಕಸಃ ಬಲವಂತಃ ಅಬಲಾಶ್ಚೈವ ತದ್ವದಸ್ಮಾನ್ ಸಭಾಜಯ. ವಿಹಿತೇನೈವ ಜೀವಂತಿ, ಆರೋಗ್ಯವಾದ ಅಂಗಾಂಗವುಳ್ಳವರಾಗಿ
ದೇವತೆಗಳ ತರಹ ಬದುಕುವ ಪುಣ್ಯಾತ್ಮರೂ ಇದ್ದಾರೆ, ಬಲಿಷ್ಠರಾಗಿ ಇರುವವರೂ ಇದ್ದಾರೆ, ದುರ್ಬಲರೂ ಜಗತ್ತಿನಲ್ಲಿ ಇದ್ದಾರೆ. ಅವರಿಗೆ ತಳ್ಳಂಕ ಇದೆ, ಆತಂಕ ಇದೆ, ನನಗಿಲ್ಲ ಅಷ್ಟೇ. ಸಹಸ್ರಿಣಶ್ಚ ಜೀವಂತಿ ಜೀವಂತಿ ಶತಿನಸ್ತಥಾ ಶಾಖೇನ ಚಾನ್ಯೇ ಜೀವಂತಿ ಪಶ್ಯಾಸ್ಮಾನಪಿ ಜೀವತಃ. ಸಾವಿರಾರು ಗಟ್ಟಲೆ ದುಡ್ಡಿದ್ದವರು ಹೀಗೆ ಬದುಕ್ತಾರೆ, 100 ಗಟ್ಟಲೆ ದುಡ್ಡಿದ್ದವರು ಬದುಕ್ತಾರೆ. ತರಕಾರಿ ತಿನ್ಕೊಂಡು ಬದುಕದವರಿಲ್ವೇ? ನೋಡಿ, ನಾವು ಬದುಕ್ತಾ ಇದ್ದೀವಿ. ಯದಾ ನ ಶೋಚೆ ಮಹಿಕಿನ್ನು ಮೇ ಸ್ಯಾತ್ ಧರ್ಮೇಣ ವಾ ನಾರದ ಕರ್ಮಣ ವಾ ಕೃತಾಂತವಶ್ಯಾನಿ ಸ ಯದಾ ಸುಖಾನಿ ದುಃಖಾನಿ ಚಾಯಾಂತಿ ವಿಧರ್ಜಯಂತಿ. ಇವರೆಲ್ಲರಿಗೂ ಸುಖ ಉಂಟು, ದುಃಖ ಉಂಟು. ಅವರಿಗೆ ಅವರವರದೇ ಆದ ಸುಖ ದುಃಖಗಳಿದೆ. ಒಂದೊಂದು ಕಾಲದಲ್ಲಿ ಉತ್ಕಟವಾದ ದುಃಖ ಇರುತ್ತೆ, ಸುಖ ಕಡಿಮೆ ಇರುತ್ತೆ. ಕೆಲವೊಮ್ಮೆ ಉತ್ಕಟವಾದ ಸುಖ ಇರುತ್ತೆ, ದುಃಖ ಕಡಿಮೆ ಇರುತ್ತೆ. ಬದುಕಿಲ್ವೇನವರು? ಇದಕ್ಕೆಲ್ಲ ಕಾರಣ ಕೃತಾಂತವಶ್ಯಾನಿ. ಆ ವಿಧಿಗೆ ವಶರಾಗಿ ನಾವು ಬದುಕ್ತಾ ಇದ್ದೇವೆ. ಇದನ್ನು ತಿಳಿದಂದು ದುಃಖ ಯಾಕೆ ಬೇಕು ಅಂತ ಅನ್ಸುತ್ತೆ. ಯಸ್ಮಿನ್ ಪ್ರಜ್ಞಾನಂ ಕಥಯಂತೆ ಮನುಷ್ಯಾ ಪ್ರಜ್ಞಾಮೂಲೋ ಹಿಂದ್ರಿಯಾಣಾಂ ಪ್ರತಾದಃ ಮುಷ್ಯಂತಿ ಶೋಚಂತಿ ಹಿ ಚೇಂದ್ರಿಯಾಣಿ ಪ್ರಜ್ಞಾಲಾಭೋ ನಾಸ್ತಿ ಮೂಢೇಂದ್ರಿಯಸ್ಯ. ಯಸ್ಮಿನ್ ಪ್ರಜ್ಞಾನಂ ಕಥಯಂತೆ ಮನುಷ್ಯಾ. ಜ್ಞಾನ ಇರೋದೆಲ್ಲಿ? ಜ್ಞಾನೇಂದ್ರಿಯಗಳಲ್ಲಿ. ಇಂದ್ರಿಯಗಳು ನಮಗೆ ಸಹಕರಿಸಬೇಕಾದ್ರೆ ಸಹಕರಿಸೋದು ಅಂದ್ರೆ ಏನು ಅಂದರೆ ಜ್ಞಾನ ಇದೆ ಅಂತ ಅರ್ಥ. ಅವನಿಗೆ ಕಣ್ಣು ಚೆನ್ನಾಗಿದೆ ಅಂದರೆ ರೂಪದ ಜ್ಞಾನ ಇದೆ ಅಂತ ಅರ್ಥ. ಕಿವಿ ಚೆನ್ನಾಗಿದೆ ಅಂದರೆ ಶಬ್ದ ಜ್ಞಾನ ಇದೆ ಅಂತ ಅರ್ಥ. ಮುಹ್ಯಂತಿ ಶೋಚಂತಿ ಚ ಇಂದ್ರಿಯಾಣಿ. ಇಂದ್ರಿಯಗಳು ಕಣ್ಣು ರೂಪವನ್ನು ಕಾಣದೆ ವಿಫಲ ಆಗೋದಿಲ್ವೇ? ಶಬ್ದ ಅತ್ಯಂತ ಸೂಕ್ಷ್ಮವಾದ ನಾದವನ್ನು, ಅತ್ಯಂತ ಸೂಕ್ಷ್ಮವಾದ ಶಬ್ದವನ್ನು ಕಿವಿ ಕೇಳದೇ ಇರೋದಿಲ್ವೇ? ಆಗೆಲ್ಲ ಪ್ರಜ್ಞಾಲಾಭ ಇಲ್ಲ. ಮೂಢಸ್ಯ ದರ್ಪಸ್ಯ ಪುನರ್ಮೋಹಯೇವ ಮೂಢಸ್ಯ ನಾಯಂ ನ ಪರೋಸ್ತಿ ಲೋಕಃ ನಶ್ಚೇವ ದುಃಖಾನಿ ಸದಾ ಭವಂತಿ ಸುಖಸ್ಯ ವಾ ನಿತ್ಯಶೋ ಲಾಭಯೇವ. ಯಾರಿಗೆ ಮೂಢತೆ ಇದೆ ಅವರಿಗೆ ದರ್ಪ ಇರುತ್ತೆ, ಮೋಹ ಇದ್ದವರಿಗೆ ದರ್ಪ ಇರುತ್ತೆ. ಮೋಹ ಅಂದರೆ ಮೋಹ ವೈಚಿತ್ಯ, ಅಜ್ಞಾನ. ಮೂಢನಾದವನಿಗೆ ಈ ಲೋಕವೂ ಇಲ್ಲ, ಆ ಲೋಕವೂ ಇಲ್ಲ. ನೋಡಿ, ಮೂಢನಾದವನು ಸುಖವನ್ನು ಪಡೆದು ಬೇರೊಬ್ಬರನ್ನು ಹಂಗಿಸ್ತಾನೆ, ಇಲ್ಲವೇ ದುಃಖವನ್ನು ಪಡೆದು ಬೇರೊಬ್ಬರು ನಮಗೆ ಇದನ್ನು ಮಾಡಿಬಿಟ್ರು ಅಂತ ಹೇಳಿ ಯಾವಾಗಲೂ ಅವರನ್ನು ದ್ವೇಷಿಸ್ತಾನೆ. ದುಃಖ ಯಾವಾಗಲೂ ಇರಲ್ಲ, ಸುಖವೂ ಯಾವಾಗಲೂ ಇರಲ್ಲ. ಭಾವಾತ್ಮಕಂ ತಂ ಪರಿವರ್ತಮಾನಂ ನತಾದೃಚಂ ಸಜ್ವರಂ ಜಾತು ಕುರ್ಯಾತ್ ಇಷ್ಟಾನ್ ಭೋಗಾನ್ ನಾನು ರುದ್ಧನ್ ಸುಖಂ ವಾ ನ ಚಿಂತೆಯೇ ದುಃಖಮಭ್ಯಾಗತಂ ವಾ. ಅದರಿಂದಾಗಿ ಮನಸ್ಸಿಗೆ ತಗೊಳ್ಬಾರದು ಅನ್ನೋದೇ ವಿನಃ ಸುಖ ಇಲ್ಲ ದುಃಖ ಇಲ್ಲ ಅಂತಲ್ಲ. ಮನಸ್ಸಿಗೆ ತಗೊಳ್ಳೋದು ಕಡಿಮೆ ಮಾಡಿ ಅನ್ನೋದನ್ನು ಸುಖ ದುಃಖಗಳನ್ನು ಸಮವಾಗಿ ಕಾಣ್ತಾನೆ ಅಂತ. ಇಷ್ಟವಾದ ಭೋಗ ಬಂದಾಗ ಮೈಮರೆಯಬೇಡ, ದುಃಖ ಮುಂದೆ ಬರುತ್ತೆ ಅಂತ ಈಗ ದುಃಖ ಪಡಬೇಡ. ಅಯ್ಯೋ ನಾಳೆ ಏನಾದರೂ ಆಗೋದ್ರೆ ಏನು ಅಂತ ಈಗ ದುಃಖ. ಈಗಿರೋದನ್ನು ಅನುಭವಿಸಯ್ಯ ಅಂದರೆ ಇಲ್ಲ. ಸಮಾಹಿತೋ ನ ಸ್ಪೃಹಯೇತ್ ಪರೇಚಾಂ ನಾನಾಗತಂ ವಾಭಿನಂದೇಚ್ಚ ಲಾಭಂ ನ ಚಾಪಿ ಹೃಷ್ಯೇದ್ ವಿಪುಲೇರ್ಥ ಲಾಭೇ ತಥಾರ್ಥನಾಶೇನ ಚ ವೈ ವಿಷೀದೇತ್. ಬೇರೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸಬೇಕು. ಯಾಕೆಂದರೆ ನಮ್ಮ ಮಿತ್ರರಿಗೆ ಒಳ್ಳೆಯದಾದರೆ, ನಮ್ಮ ನೆಂಟರಿಗೆ ಒಳ್ಳೆಯದಾದರೆ ಅದು ನಮಗೆ ಒಳ್ಳೆಯದಾದ ಹಾಗೇನೆ. ನಾವು ನಮ್ಮ ಮಿತ್ರರ, ನಮ್ಮ ಬಂಧುಗಳ ಏಳಿಗೆಯನ್ನು ಮನಪೂರ್ವಕವಾಗಿ ಬಯಸಿದ್ದರೆ ಅವರಿಂದ ನಮಗೆ ಸುಖ ಆಗೇ ಆಗತ್ತೆ. ಅಯ್ಯೋ ಅವರು ಕೆಲವೊಮ್ಮೆ ಉಲ್ಟಾ ತಿರುಗತ್ತೆ. ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತೇವೆ, ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿರೋಲ್ಲ.
ಒಳ್ಳೆ ಉದ್ದೇಶದಿಂದ ಸಹಾಯ ಮಾಡಿರ್ತೀವಿ ನಮ್ಮ ಬಂಧುಗಳಿಗೆ. ಆದರೆ ಅವರು ಅದು ಅರ್ಥ ಮಾಡ್ಕೊಳ್ಳಲ್ಲ. ಬಂಧುಗಳದ್ದು ಏನು ಪ್ರಾಬ್ಲಮ್ಮು ಅಂದರೆ, ಯಾವುದೇ ಆಗಲಿ, ನಾವಾಗಲಿ ಬೇರೆಯವರಾಗಲಿ, ಬಂಧುಗಳಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂದರೆ, ಅವರು ನಮ್ಮಿಂದ ಏನಾಗಬೇಕು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮಿಂದ ಬಂಧುಗಳಿಗೆ ಏನಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಅಂದ್ಕೊಳ್ಳಲ್ಲ. ಈಗ ಉದಾಹರಣೆಗೆ, ನಮ್ಮ ತಮ್ಮನೋ ಅಣ್ಣನೋ ಇದ್ದಾನೆ, ಅವನಿಂದ ನನಗಿದಾಗಬೇಕು ಅಂತ ನಾನು ಬಯಸ್ತೇನೆ, ನನ್ನಿಂದ ಅವನಿಗೇನು ಸಲ್ಲಬಹುದು ಅಂತ ಬಯಸಲ್ಲ. ಅಲ್ಲಿ ಪ್ರಾಬ್ಲಮ್ ಬರೋದು. ಮಿತ್ರರಿಗೆ ಹಾಗಲ್ಲ. ಮೈತ್ರಿಯಲ್ಲಿ ಅವನಿಗೂ ನಾನು ಒಳ್ಳೇದು ಮಾಡಬೇಕು, ನನಗೆ ಅವನು ಒಳ್ಳೇದು ಮಾಡಬೇಕು ಅಂತನ್ನುವ ಒಂದು ಭಾವ ಮನಸ್ಸಿನ ಮೂಲೆಯಲ್ಲಿ ಈಗಾಗಲೇ ಇದ್ದುಬಿಟ್ಟಿರತ್ತೆ. ಬಂಧುಗಳಲ್ಲಿ ಅದೇ ತಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ಬಂಧುಗಳು ಕರ್ತವ್ಯ ರೀ, ನಾವು ಕಷ್ಟದಲ್ಲಿದ್ದಾಗ ಅವ್ರು ಬರೋದು ಅಂತೀವಿ. ಸಾಮಾನ್ಯ ಮೆಂಟಾಲಿಟಿ ಹಾಗೆ. ಬಂಧುಗಳಲ್ವಾ ಅವರು? ನಾವು ನಮ್ಮ ನೆಂಟರಾಗಿರೋದ್ರಿಂದ ನಮಗೆ ಅವರು ಬಂದು ಮಾಡಬೇಕು. ಇದು ಬಂಧುಗಳ ಬಗೆಗಿನ ಧೋರಣೆ. ಮಿತ್ರರು ಬಂದರೆ, ಆಹಾ ಎಂಥ ಮಿತ್ರನಪ್ಪ, ಒಳ್ಳೆಯವನು, ಅವನ ಹೊಟ್ಟೆ ತಂಪಾಗಿರಲಿ ಅಂತ ಹೇಳಿ ನಾವು ಬಯಸ್ತೇವೆ. ಇದನ್ನೇ ಬಂಧುಗಳಿಗೂ ಮಾಡಿಬಿಡ್ಬೋದಲ್ಲ. ಜನರಿಗೆ ಈ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಮಿತ್ರರು ನಮಗೆ ಮಿತ್ರರೇ ಅಪ್ಪ ಎಲ್ಲರೂ, ಬಂಧುಗಳು ಯಾರು ನಮ್ಮ ಪಾಲಿಗೆ ಆಗಲಿಲ್ಲ. ಹೌದು, ಬಂಧುಗಳು ಯಾಕೆ ಆಗಲಿಲ್ಲ ಅಂದರೆ ನಮ್ಮಿಂದಲೂ ಒಂದು ತಪ್ಪಾಗಿರುತ್ತೆ, ಅವರಿಂದಲೂ ಒಂದು ತಪ್ಪಾಗಿರುತ್ತೆ. ನಾವು ಅವರು ಹೀಗೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಹಾಗೆ ಅವರು ನಮ್ಮ ಬಗ್ಗೆ ಮಾಡಿರ್ತಾರೆ. ಕೆಲವೊಮ್ಮೆ ನಾವು ಪ್ರಜ್ಞಾವಂತಿಕೆಯಿಂದ ಇಲ್ಲ ಇವರು ನಾವು ಮಾಡಬೇಕಾದ ಕರ್ತವ್ಯ ಅಂತ ಮಾಡಿದ್ರು ಕೂಡ ಅವರು ಅದನ್ನು ಕರ್ತವ್ಯ ಮಾಡಿದಾನೆ, ಅದನ್ನು ಉಪಕಾರ ಅಂತ ಏನು ಪರಿಗಣಿಸೋದು ಅಂತಾರೆ ಅವರು. ಬಂಧುಗಳೆಲ್ಲ ಆಗೋದು ಅದು ಪ್ರಾಬ್ಲಮ್. ಹಾಗಾದರೆ ಮಿತ್ರರು ದುರುಪಯೋಗ ಮಾಡ್ಕೊಳ್ಳೋಲ್ವ? ಮಾಡ್ಕೋತಾರೆ. ಮಿತ್ರರನ್ನೂ ದುರುಪಯೋಗ ಮಾಡ್ಕೊಳ್ಳೋರು ಕೆಲವರು ಇರ್ತಾರೆ. ಇದನ್ನೆಲ್ಲ ಯಾಕೆ ಹೇಳಿದ್ದು ಅಂತಂದರೆ, ಇಲ್ಲಿ ಇರೋದು ಸಮಾಹಿತೋ ನ ಸ್ಪೃಹಯೇತ್ ಪರೇತಾಂ ನ ಅನಾಗತಂ ವಾಭಿನಂದೇಚ್ಚ ಲಾಭಂ. ಸಮಾಹಿತನಾಗಿ ಬೇರೆಯವರ ಲಾಭವನ್ನು ನನಗಾಗಬೇಕಿತ್ತು ಅಂತ ಅಂದುಕೋಬಾರದು. ಮುಂದೆ ಬರುತ್ತೆ ಅಂತ ಹೇಳಿ ಈಗ ಸೊಕ್ಕಬಾರದು. ಇನ್ನೇನು ನನ್ನ ಮಗ ಈ ಪಡೆದು ಬಿಡ್ತಾನೆ, ಈ ಕೆಲಸ ಆಮೇಲೆ ತೋರಿಸ್ತೀನಿ ಇವ್ರಿಗೆಲ್ಲ, ಹಾಗೆ ಅನ್ಕೊಳ್ಬಾರ್ದು ಅಂತಾರೆ. ನೋಡಿ, ನನ್ನ ಮಗ ನಾಳೆ ಬೆಳಿತಾನೆ, ಚೆನ್ನಾಗಿ ಓದ್ತಾನೆ, ನಮ್ಮನ್ನ ಎತ್ತರದಕ್ಕೆ ಒಯ್ಯುತ್ತಾನೆ, ಆಗ ಇವ್ರಿಗೆಲ್ಲ ಇದೆ ಅಂತ ಅನ್ಕೋಬೇಡಿ. ನಾನಾಗತಂ ವಾ ಅಭಿನಂದೇಚ್ಚ ಲಾಭಂ. ಲಾಭ ಬಂತು ನಮಗೆ, ಬಡಾಯಿ ಕೊಚ್ಕೊಳ್ಬಾರದು. ನ ಚಾಪಿ ಹೃಷ್ಯೇದ್ ವಿಪುಲೇರ್ಥ ಲಾಭೇ ತಥಾರ್ಥನಾಶೇನ ಚ ವೈ ವಿಷೀದೇತ್. ಅದರಿಂದಾಗಿ ಅರ್ಥಲಾಭ ಆದಾಗ ಸಂತೋಷ ಪಡಬಾರದು, ಅರ್ಥನಾಚ ಆದಾಗ ದುಃಖ ಪಡಬಾರದು. ಇದು ಇದೆ. ನ ಬಾಂಧವಾ ನ ಚ ವಿತ್ತಂ ನ ಕಾಲೋ ನ ಚ ಶ್ರುತಂ ನ ಚ ಮಂತ್ರೋ ನ ವೀರ್ಯಂ ದುಃಖಾತ್ರಾತುಂ ಸರ್ವ ಏವೋತ್ಸಹಂತೆ ಪರತ್ರ ಶೀಲೇನ ತು ಯಾಂತಿ ಶಾಂತಿಂ. ಒಂದು ತಿಳ್ಕೊಳ್ಬೇಕು, ಬಾಂಧವರು ನಮ್ಮನ್ನು ದುಃಖದಿಂದ ಪಾರು ಮಾಡಲಿಕ್ಕಿರುವವರಲ್ಲ. ನಮ್ಮ ಬಂಧು ಅಲ್ವಾ, ನನ್ನ ದುಃಖದ ಕಾಲಕ್ಕೆ ಅವನಾಗಬೇಕು ಅಂತ ಅಂದ್ಕೊಳ್ಬೇಡಿ ಅಂತಾರೆ. ಅಂದ ಅವನು ಸಮಂಗ. ನ ಬಾಂಧವಾ, ಆಮೇಲೆ ಹಣ ಬಂದ್ಬಿಟ್ರೆ ಸಾಕು, ದುಃಖ ಇರಲ್ಲ ಅನ್ಕೊಳ್ಬೇಡಿ. ನ ಚ ವಿತ್ತಂ. ನೋಡಿ, ಈ ಕಾಲ ಬಂದ್ಬಿಡ್ಲಿ ಹೆಂಗೆ ಸರಿಯಾಗುತ್ತೆ. ನ ಕಾಲ ನ ಚ ಶ್ರುತವೇ, ನಾವು ಶಾಸ್ತ್ರ ಶ್ರವಣ ಮಾಡಿಲ್ವಾ, ಒಳ್ಳೇದಾಗಲೇಬೇಕು, ಓಹೋ ಅನ್ಕೋಬೇಡ. ನ ಶ್ರುತಂ ನ ಚ ಮಂತ್ರ, ನೋಡಿ ನನಗೆ ಈ ಮಂತ್ರ ಇದೆ ಏನಾಗಲ್ಲ ಅಂತ ಅನ್ಕೊಳ್ಬೇಡ. ನ ವೀರ್ಯಂ, ಪರಾಕ್ರಮ ಇದೆ, ಬಲ ಇದೆ ಅನ್ಕೊಳ್ಬೇಡ. ಇದು ಯಾವುದೂ ನಮಗೆ ಬರುವ ದುಃಖವನ್ನು ತಪ್ಪಿಸುವುದಿಲ್ಲ. ಪಾಂಡವರಿಗೆ ನೋಡಿ, ಕೃಷ್ಣ ಯಾದವರು ಬಾಂಧವರು, ಅವ್ರಿಗೇನು ಹಣ ಕಡಿಮೆನಾ ಇತ್ತು? ಇತ್ತೇನ್ರಿ ಹಣ? ನಾವು ಅವ್ರಿಗೆ ಎಷ್ಟು ಹಣ ಇತ್ತು ಅಂತ ಕೇಳ್ತೀವೋ
ಅದರಲ್ಲಿ 1/10 ನೋಡ್ಲಿಕ್ಕಾಗಲ್ಲ ಇವತ್ತು. 100 ಯೋಜನ ಎತ್ತರದ ಬಂಗಾರದ ಬೆಟ್ಟಗಳು ಬಂದುವಂತೆ. ಬಂಗಾರದ ಬೆಟ್ಟ. ಈ ನಾವು ಅಷ್ಟು ಹಣ ಈಗ ಅಲ್ಲಿ ಕೇಳಿದ್ದು ನಾವು ನೋಡಿಲ್ಲ. ಆ ಕೇಳಿದಷ್ಟು ಹಣ ನೋಡ್ಲಿಕ್ಕೆ ಸಿಗಲ್ಲ ಇವತ್ತು. ಅಷ್ಟು ಹಣ ಇತ್ತು. ಏನಾಯ್ತು ಅವ್ರಿಗೆ? ಕಾಲ. ಏನು ಶಾಸ್ತ್ರ ಶ್ರವಣ ಮಾಡಿರಲಿಲ್ವ ಅವರು? ಸಾಕ್ಷಾತ್ ವೇದವ್ಯಾಸರ ಉಪದೇಶ ಮಾಡಿದ್ರು. ಏನು ಮಂತ್ರಸಿದ್ಧಿ ಹೇಗಿತ್ತು, ಪರಾಕ್ರಮ ಏನಿತ್ತು. ಆದರೆ ಅವರು ಇದ್ಯಾವುದನ್ನು ಹೊಂದಿದ್ರು? ಬಂಧುಗಳು ವೇಸ್ಟು, ದುಡ್ಡು ವೇಸ್ಟು, ಕಾಲ ವೇಸ್ಟು, ಶಾಸ್ತ್ರವೇ ವೇಸ್ಟು ಅಂತ ಅಲ್ಲೇ ಇಲ್ಲ ಅವರು. ಇಷ್ಟೊಂದು ದೇವರ ಮಂತ್ರ ಜಪ ಮಾಡ್ತೀವಿ, ನಮಗೇನು ಆಗಲಿಲ್ಲ ಅಂತ ಅನ್ಲಿಲ್ಲ. ಬಂದದ್ದನ್ನು ಸ್ವೀಕಾರ ಮಾಡಿದ್ರು ಅಷ್ಟೇ. ಪರತ್ರ ಶೀಲೇನ ಯಾಂತಿ ಶಾಂತಿ. ನಮ್ಮ ಸ್ವಭಾವದಿಂದ ನಾವು ಸುಖವಾಗಿರೋದೇ ವಿನಃ ಅದ್ರ ಮಧ್ಯದಲ್ಲಿ ಇವೆಲ್ಲವೂ ಕೂಡ ಸಲಕರಣೆಗಳು. ಸ್ವಭಾವ ಚೆನ್ನಾಗಿತ್ತು ಅಂದರೆ ಬಂಧುಗಳಿಂದ ಸುಖ ಪಡ್ತೇವೆ. ಆಯಿತು, ಅವಾಗ ಆಗಲಿಲ್ಲ ಅವನಿಗೆ, ಈಗ ಆಯಿತು, ಸಂತೋಷ ಪಡು ಅಷ್ಟೆ. ವಿತ್ತಂ ಹಣ. ನಮ್ಮ ಒಳ್ಳೆಯ ಸ್ವಭಾವ ಇದ್ದದ್ರಿಂದ, ಒಳ್ಳೆಯ ಸ್ವಭಾವವನ್ನು ರೂಢಿಸಿಕೊಂಡ್ರೆ ಹಣದಿಂದಲೂ ಸಂತೋಷ ಆಗುತ್ತೆ. ಅದರಿಂದಾಗಿ ಶೀಲ, ಕ್ಯಾರೆಕ್ಟರ್ ಅಂತ ಏನಿದೆ, ಅದರಿಂದ ಶಾಂತಿಂ ಯಾಂತಿ, ಆನಂದವನ್ನು ಹೊಂದೋದು. ನಾಸ್ತಿ ಬುದ್ಧಿರಯುಕ್ತಸ್ಯ ನಾ ಯೋಗಾದ್ವಿದ್ಯತೆ ಸುಖಂ ಧೃತಿಶ್ಚ ಸತ್ವಯೋಗಶ್ಚ ಅಪ್ಯುಭಯಂ ಚ ಸುಖೋದಯಂ. ಅಯುಕ್ತಸ್ಯ, ಧ್ಯಾನಮಗ್ನಾಗದವನಿಗೆ ಕಾರ್ಯಕಾರ್ಯ ನಿರ್ಣಾಯಕವಾದ ಬುದ್ಧಿ ಬರೋಲ್ಲ. ನಾಸ್ತಿ ಬುದ್ಧಿರಯುಕ್ತಸ್ಯ ನಾಯೋಗಾದ್ವಿದ್ಯತೆ ಸುಖಂ. ಚಿಂತಿಸದೆ ಸುಖ ಇಲ್ಲ ಅಂದರೆ ತತ್ವಚಿಂತನೆ ಇರದೆ ಸುಖ ಇಲ್ಲ. ಜಗತ್ತಿನಲ್ಲಿ ಎಲ್ಲವನ್ನು ಎದುರಿಸುವ ಧೈರ್ಯ ಬರಬೇಕು ಅಂದರೆ ಸತ್ವಯೋಗಾತ್, ದೇವರನ್ನು ಕುರಿತಾದ ಧ್ಯಾನ ಇರಬೇಕು. ಪ್ರಿಯಂ ಹಿ ಹರ್ಷ ಜನನಂ ಹರ್ಷ ಉತ್ಸೇಕ ವರ್ಧನ ಉತ್ಸೇಕೋ ನರಕಾಯೈವ ತಸ್ಮಾತ್ ತಂ ಸಂತ್ಯಜಾಮ್ಯಹಂ. ನಮಗೆ ಪ್ರಿಯವಾದದ್ದು ಬಂದಾಗ ಹರ್ಷ ಉಕ್ಕತ್ತೆ. ಹರ್ಷ ಅನ್ನೋದು ನಮ್ಮನ್ನು ಮಿತಿಮೀರಿ ನಡೆಯುವಂತೆ ಮಾಡುತ್ತೆ. ಮಿತಿಮೀರಿ ನಡೆದರೆ ನರಕವೇ. ಅದರಿಂದಾಗಿ ಒಂದು ವಸ್ತುವನ್ನು ಪ್ರೀತಿಸ್ಲಿಕ್ಕೆ ಹೋಗಲ್ಲ. ಏತಾನ್ ಶೋಕ ಭಯೋತ್ಸೇಕಾನ್ ಮೋಹನಾನ್ ಸುಖ ದುಃಖಯೋ ಪಶ್ಯಾಮಿ ಸಾಕ್ಷಿವಲ್ಲೋಕೆ ದೇಹಸ್ಯಾಸ್ಯ ವಿಚೇಷ್ಟನಾತ್. ಅದರಿಂದಾಗಿ ಬೇರೆಯವರಿಗೆ ಬರುವ ಶೋಕ, ಭಯ, ಮೋಹ, ಸುಖ, ದುಃಖ ಸಾಕ್ಷಿಯ ಹಾಗೆ ನೋಡ್ತೇನೆ. ನನ್ನ ದೇಹದಲ್ಲಿ ಆಗುವ ಶೋಕ, ಭಯ, ಮೋಹ, ಸುಖ, ದುಃಖವನ್ನು ತಟಸ್ಥವಾಗಿ ನೋಡ್ತೇನೆ. ಅರ್ಥಕಾಮೌ ಪರಿತ್ಯಜ್ಯ ವಿಶೋಕೋ ವಿಗತಜ್ವರ ತೃಷ್ಣಾ ಮೋಹೌ ತು ಸಂತ್ಯಜ್ಯ ಚರಾಮಿ ಪೃಥಿವೀಮಿಮಾಂ. ಅರ್ಥಕಾಮಗಳನ್ನು ತೊರೆದು ಶೋಕವಿಲ್ಲದೆ ಈ ಭೂಮಿಯನ್ನು ತಿರುಗ್ತಾ ಇದ್ದೇನೆ. ನ ಮೃತ್ಯುತೋ ನ ಚ ಧರ್ಮಾತ್ ನ ಲೋಭಾನ್ನ ಕುತಶ್ಚನ ಪೀತಾಮೃತಸ್ಯೇವಾತ್ಯಂತಂ ಯಹ ಚ ಮುತ್ರ ಚ ಭಯಂ. ಅದರಿಂದಾಗಿ ಮೃತ್ಯುವಿನಿಂದ ಹೆದರಲ್ಲ, ಪಾಪದಿಂದ ಹೆದರಲ್ಲ, ಲೋಭದಿಂದ ಹೆದರ್ತಾ ಇಲ್ಲ, ಸುಖವಾಗಿ ತಿರುಗುತ್ತಾ ಇದ್ದೇನೆ. ಏತದ್ ಬ್ರಹ್ಮನ್ ವಿಜಾನಾಮಿ ಮಹತ್ಕೃತ್ವಾ ತಪೋವ್ಯಯಂ ತೇನ ನಾರದ ಸಂಹರ್ಷೋ ನ ಮಾಂ ಶೋಕಃ ಪ್ರಬಾಧತೆ. ಅದರಿಂದ ಈ ತರಹದ ತತ್ವವನ್ನು ಬಹಳ ತಪಸ್ಸು ಮಾಡಿ ಪಡೆದಿದ್ದೇನೆ. ಸುಮ್ಮನೆ ಪಡೆದದ್ದಲ್ಲ ಇದು. ಅದರಿಂದಾಗಿ ವಿಪರೀತ ಖುಷಿಯಾಗಲಿ ಹರ್ಷ ಆಗಲಿ ನನ್ನನ್ನು ಕಾಡಲ್ಲ. ತಟಸ್ಥವಾಗಿರ್ತೀನಿ ನಾನು. ಹೀಗನ್ನುವಲ್ಲಿಗೆ 270ನೇ ಅಧ್ಯಾಯ ಮುಗಿತು. ಸಮಂಗ ಮತ್ತೆ ನಾರದರ ಸಂವಾದ.
ಯುಧಿಷ್ಠಿರಃ ಅತತ್ವಜ್ಞಸ್ಯ ಶಾಸ್ತ್ರಾಣಾಂ ಸಂತತಂ ಸಂಶಯಾತ್ಮನಃ ಅಕೃತವ್ಯವಸಾಯಸ್ಯ ಶ್ರೇಯೋ ಬ್ರೂಹಿ ಪಿತಾಮಹ. ಅಜ್ಜ, ಇದೆಲ್ಲ ತತ್ವಜ್ಞರಾದವರಿಗಾಯಿತು ನೀವು ಹೇಳ್ತಾ ಇರೋದು. ಯಾರಿಗೆ ತತ್ವಜ್ಞತ್ವ ಇಲ್ಲ, ಯಾರಿಗೆ ನಿರಂತರ ಸಂಶಯ ಇದೆ, ಯಾರು ಶಾಸ್ತ್ರವನ್ನು ಓದಿರಲ್ಲ, ಅವರಿಗೆ ಮತ್ತೆ ಯಾವ ರೀತಿ ಶ್ರೇಯಸ್ಸಾಗುತ್ತೆ ಅಂತ ಹೇಳಿಬಿಡಿ. ಶಾಸ್ತ್ರ ಓದೋರ್ಗೆ ಮಾತ್ರನಾ ಶ್ರೇಯಸ್ಸೋ? ನಾವೆಲ್ಲಿಗೆ ಹೋಗಬೇಕು? ಕೇವಲ ಶಾಸ್ತ್ರ ಓದಿದ್ರೆ ಸಾಲದಪ್ಪ, ತತ್ವಜ್ಞರಾಗಬೇಕು. ಉರು ಹೊಡೆದ್ರಾಗಲ್ಲ, ಶಾಸ್ತ್ರವನ್ನು ಪರೀಕ್ಷೆ ಕೊಟ್ಟರಾಗಲ್ಲ, ತತ್ವಜ್ಞರಾಗಬೇಕು. ಸರಿ, ನಾವು ತತ್ವಜ್ಞರೂ ಅಲ್ಲ, ಈ ತನಕ ಏನನ್ನೂ ತೀರ್ಮಾನ ಮಾಡಿಲ್ಲ, ನಿರ್ಣಯ ಮಾಡಿಲ್ಲ ತತ್ವದ ವಿಚಾರದಲ್ಲಿ. ನಮ್ಮಂಥವ್ರಿಗೆ ಹೇಗೆ ಸುಖ ಆಗಬೇಕು ಹೇಳಿ ಅಂತ ನಮ್ಮೆಲ್ಲರ ಪರವಾಗಿ ಯುಧಿಷ್ಠಿರನ ಪ್ರಶ್ನೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಗುರುಪೂಜಾ ಚ ಸತತಂ ವೃದ್ಧಾನಾಂ ಪರ್ಯುಪಾತನಂ. ಹಿರಿಯರ ಪೂಜೆ, ಜ್ಞಾನವೃದ್ಧರ ಸೇವೆ, ಶ್ರವಣಂ ಚೈವ ವಿದ್ಯಾನಾಂ ಕೂಟಸ್ಥಂ ಶ್ರೇಯ ಉಚ್ಯತೆ. ಶಾಸ್ತ್ರವನ್ನು ಶ್ರವಣ ಮಾಡಬೇಕು. ಶಾಸ್ತ್ರ ಶ್ರವಣ ಅಂತನ್ನೋದು ಎಲ್ಲ ರೀತಿಯಿಂದ ಅದು ನಮ್ಮನ್ನು ತಾರಣ ಮಾಡುವಂಥದ್ದು. ಈ ಲೋಕದ ಸಮಸ್ಯೆ, ಆ ಲೋಕದ ಸಮಸ್ಯೆಗಳಿಗೆಲ್ಲ ಒಂದೇ ಉತ್ತರ, ಶಾಸ್ತ್ರ ಶ್ರವಣ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಗಾಲವಸ್ಯ ಚ ಸಂವಾದಂ ದೇವರ್ಷಿರ್ನಾರದಸ್ಯ ಚ. ನೋಡು, ದೇವರ್ಷಿ ನಾರದರ ಮತ್ತು ಗಾಲವರ ಸಂವಾದ ಇದೆ. ಸ್ವಾಶ್ರಮಂ ಸಮನುಪ್ರಾಪ್ತಂ ನಾರದಂ ದೇವವರ್ಚತಂ ವೀತಮೋಹಕ್ಲಮಂ ವಿಪ್ರಂ ಜ್ಞಾನ ತೃಪ್ತಂ ಜಿತೇಂದ್ರಿಯಂ. ಗಾಲವರ ಆಶ್ರಮಕ್ಕೆ ನಾರದರು ಬಂದ್ರಂತೆ. ನಾರದರು ಹೇಗಿದ್ರು? ದೇವವರ್ಚಸಂ, ದೇವತೆಗಳ ಕಾಂತಿ. ವೀತಮೋಹಕ್ಲಮಂ, ಮೋಹ ಇಲ್ಲ, ದುಃಖ ಇಲ್ಲ. ಆಯ್ತೇ? ಜ್ಞಾನ ತೃಪ್ತ, ವೇದಾಂತದ ಅರಿವಿನಿಂದ ತೃಪ್ತರಾಗಿದ್ದಾರೆ. ಜಿತೇಂದ್ರಿಯಂ, ಇಂದ್ರಿಯವನ್ನು ಗೆದ್ದಿದ್ದಾರೆ. ಈ ತರಹದ ನಾರದರನ್ನ ಗಾಲವ ಕೇಳಿದ. ಏನ್ ಕೇಳಿದ? ಯೈಕೈಶ್ಚಿತ್ ಸಮ್ಮತೋ ಲೋಕೆ ಗುಣೈಸ್ತು ಪುರುಷೋನ್ ಋಷು ಭವತ್ಯುಪಾಗತಾಂತರವಾನ್ ತಾನ್ ಗುಣಾನ್ ಲಕ್ಷಯಾಮ್ಯಹಂ. ಜಗತ್ತಿನಲ್ಲಿ ಇವತ್ತಿಗೂ ಇರೋದು ಗುಣಗಳ ಮೆಚ್ಚುಗೆ, ಗುಣಗಳನ್ನು ಇಷ್ಟಪಡ್ತಾರೆ. ಆ ಗುಣ ಹೇಗೆ ತಂದುಕೊಳ್ಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಗುಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಎದುರುಗಡೆ ಸಿಕ್ಕ ಪ್ರತಿಯೊಬ್ಬರಲ್ಲಿ ಗುಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಜಗತ್ತಿನಾದ್ಯಂತ ಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇರದೇ ಇದ್ದವರು, ಶಾಸ್ತ್ರದ ಬಗ್ಗೆ ದ್ವೇಷ ಇರುವವರು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಅವರು ಒಳ್ಳೆಯವರಾಗಿರಬೇಕು ಅಂತ. ದುಷ್ಟರೂ ಕೂಡ ಒಳ್ಳೆತನವನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೇರೆಯವರಿಂದ. ಪರಮ ದುಷ್ಟರು, ಪರಮ ದುಷ್ಟರು ಅವರು ಒಳ್ಳೆಯವರಾಗಿರಬೇಕಿತ್ತು ಅಂತಾರೆ. ಮೊನ್ನೆ ಈ ಪಾಕಿಸ್ತಾನದ ನಟರೆಲ್ಲ ತಮ್ಮ ತಮ್ಮ ಪೇಜ್ಗಳಲ್ಲಿ ಬರ್ಕೊಂಡಿದ್ರು, ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರ ಅಂತ. ಶೇಮ್ ಆನ್ ಆಪರೇಷನ್ ಸಿಂಧೂರ್. ಮಕ್ಕಳನ್ನೆಲ್ಲ ಕೊಲ್ಲಬಾರ್ದಿತ್ತು. ನೀವು ಮಾಡಿದ್ದೇನು? ಹಾಗೆ ಅತ್ಯಂತ ದುಷ್ಟರು ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಹೆಂಗೆ ಬೇಕಾದ್ರೆ ಇರಲಿ ರೀ, ಅವನು ನೆಟ್ಟಿಗಿರಬೇಕು, ಇದು ಜನರ ಬಯಕೆ. ಇನ್ನು ಪ್ರಜೆಗಳನ್ನು ನೋಡಿದ್ರೆ ರಾಜಕಾರಣಿಗಳು ಅಂತಂದಾಗ ಶುದ್ಧ ಚರಿತ್ರರಾಗಿರಬೇಕು ಅಂತ. ಒಬ್ಬ ರಾಜಕಾರಣಿಯನ್ನ ಮನುಷ್ಯ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾನೆ? ಶುದ್ಧ ಚರಿತ್ರರಾಗಿರ್ಬೇಕ್ರಿ ಅವರು. ನಾನು ಏನು ಬೇಕಾದ್ರೆ ಮಾಡ್ಬೋದು, ಸಾಮಾನ್ಯ ಪ್ರಜೆ ಏನು ಬೇಕಾದ್ರೆ ಮಾಡ್ಬೋದು, ಬೇಲಿ ಹಾರ್ಬೋದು, ಅವರು ಹಾರೋ ಹಾಗಿಲ್ಲ ಅಂತಾನೆ. ಆಟೋದವನು ತತ್ವ ಕೇಳ್ತಾನೆ. ಆಟೋ ಓಡಿಸಿದ ಕೂಡಲೇ ರಾಜಕಾರಣಿಗಳು ಸರಿ ಇಲ್ಲ ಯಾರು ಅಂತಾನೆ.
ಮೊದಲು ಅವನೇ ಥರ ಇರಲ್ಲ. ಇದು ಜನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಗುಣಗಳನ್ನು. ಒಳ್ಳೆಯ ಗುಣ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಗುಣ ಒಬ್ಬರಲ್ಲಿ ಯಾರೋ ಒಬ್ಬರಲ್ಲಿ ಇರಬೇಕಲ್ಲ. ಅಂತಹ ರೇರೆಸ್ಟ್ ಪರ್ಸನಾಲಿಟಿ ನಿಮ್ಮದು ನಾರದರೇ. ಜನರು ಎಕ್ಸ್ಪೆಕ್ಟ್ ಮಾಡುವ ಎಲ್ಲ ಗುಣಗಳೂ ನಿಮ್ಮಲ್ಲಿವೆ. ಭವತಿ ಉಪಾಗತಾನ್ ಸರ್ವಾನ್ ತಾನ್ ಗುಣಾನ್ ಲಕ್ಷಯಾಮ್ಯಹಂ. ಆದರೆ ಆ ಗುಣದವರು ಬಂದರೆ ಎದುರುಗಡೆ ಗುರುತಿಸ್ಲಿಕ್ಕೂ ಬರಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ನಮಗೆ ಗುಣವನ್ನು ಗುರುತಿಸ್ಲಿಕ್ಕೆ ಬರಲ್ಲ. ವೇಷ ನೋಡ್ತೀವಿ, ಗುಣ ಗುರುತಿಸ್ಲಿಕ್ಕೆ ಬರಲ್ಲ. ಹಿಂದ್ಗಡೆ ಇರುವ ಹೈಪ್ ನೋಡ್ತೀವಿ, ಗುಣ ಗುರುತಿಸ್ಲಿಕ್ಕೆ ಬರಲ್ಲ. ಇದು ನಮ್ಮ ಸಮಸ್ಯೆಗಳು. ಆದರೆ ನನಗೆ ಗೊತ್ತಾಗ್ತಾ ಇದೆ ದೇವರ ದಯದಿಂದ, ನಾರದರೇ, ಪ್ರತಿಯೊಬ್ಬರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಡಿಬಿಡಿಯಾಗಿ ಇಡಿಯಾಗಿ ಒಬ್ಬ ವ್ಯಕ್ತಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೆಲ್ಲವೂ ನಿಮ್ಮಲ್ಲಿದೆ ಅಂತ ನನಗೆ ಗೊತ್ತಾಗಿದೆ. ನೀವು ಗಾಲವ ಹೇಳೋದು. ಭವಾನ್ಶ್ಚೈವಂ ವಿಧೋಸ್ಮಾಕಂ ಸಂಶಯಂ ಚೇತ್ತುಮರ್ಹತಿ. ಜ್ಞಾನ ಇದೆ, ಭಕ್ತಿ ಇದೆ, ಒಳ್ಳೆಯ ಸ್ವಭಾವ ಇದೆ, ಲೋಕ ಕಲ್ಯಾಣಕ್ಕೆ ಅಭಿಮುಖವಾದ ಗುಣ ಇದೆ, ಎಲ್ಲ ಇದೆ. ನಮ್ಮ ಸಂಶಯವನ್ನು ನೀವು ಪರಿಹಾರ ಮಾಡಬೇಕು. ಅಮೂಢಶ್ಚಿರಮೂಢಾನಾಂ ಲೋಕತತ್ವಮಜಾನತಾಂ ಜ್ಞಾನೇ ಹೇವಂ ಪ್ರವೃತ್ತಿ ಸ್ಯಾತ್ ಕಾರ್ಯ ಕಾರ್ಯೇ ವಿಜಾನತಃ ಯತ್ಕಾರ್ಯಂ ನ ವ್ಯವಸ್ಯಾಮಃ ಭವಾನ್ನೋ ವಕ್ತುಮರ್ಹತಿ. ಎಲ್ಲ ಕಾಲದಲ್ಲಿಯೂ ಜ್ಞಾನ ಪಡೀಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಆದರೆ ನಾವು ಚಿರಮೂಢರು. ಲೋಕದ ನಡೆ ನಮಗೆ ಗೊತ್ತೇ ಇಲ್ಲ. ನಾವು ಅಂದ್ಕೊಂಡ ಹಾಗೆ ಲೋಕ ಮುಂದೆ ಇರಲ್ಲ. ನೋಡಿ, ಇನ್ನೊಂದು 20 ವರ್ಷದಲ್ಲಿ ನೋಡ್ತಾ ಏನಾಗತ್ತೆ ಅಂತೀವಿ. ಕೆಲವೊಮ್ಮೆ ಆ ವಸ್ತು ಆಗತ್ತೆ, ಆದರೆ ನಾವು ನಿರೀಕ್ಷೆ ಮಾಡಿರುವ ಫಲ ಬರಲ್ಲ. ಒಂದು ಸಣ್ಣ ಉದಾಹರಣೆ ನೋಡಿ, ಮೆಟ್ರೋ ಆಗ್ಬಿಡುತ್ತೆ, ಬೆಂಗಳೂರಲ್ಲಿ ಟ್ರಾಫಿಕ್ ಎಲ್ಲ ನಿಂತೋಗುತ್ತೆ ಅಂತೀವಿ. ಅದು ಮೆಟ್ರೋ ಆಗೋ ಅಷ್ಟೊತ್ತಿಗೆ ಕೆಳಗಡೆಗೂ ಮೇಲ್ಗಡೆಗೂ ವಿಪರೀತ ಜಾಸ್ತಿ ಆಗೋಗುತ್ತೆ ಟ್ರಾಫಿಕ್. ಇದು ಲೋಕತತ್ವ ಮಜಾನತಾಮ್. ಇದು ಈ ಸಣ್ಣದು ಗೊತ್ತಾಗ್ತಾ ಇಲ್ಲ. ಇನ್ನು ದೊಡ್ಡ ದೊಡ್ಡ ಲೋಕತತ್ವಗಳು, ಮಾಸ್ ಆಕ್ಷನ್ ಯಾವುದು, ಮಾಸ್ ರಿಯಾಕ್ಷನ್ ಯಾವುದು, ಎಲ್ಲಿಂದ ತಿಳ್ಕೊಳ್ಬೇಕು ನಾವು? ಜ್ಞಾನೇ ಹೇವಂ ಪ್ರವೃತ್ತಿ ಸ್ಯಾತ್ ಕಾರ್ಯ ಕಾರ್ಯೇ ವಿಜಾನತಃ ಯತ್ಕಾರ್ಯಂ ನ ವ್ಯವಸ್ಯಾಮಃ ಭವಾನ್ನೋ ವಕ್ತುಮರ್ಹತಿ. ಜ್ಞಾನೇ ಹಿ ಏವಂ ಪ್ರವೃತ್ತಿ ಸ್ಯಾತ್ ಕಾರ್ಯ ಕಾರ್ಯೇ ವಿಜಾನತಃ. ಒಬ್ಬನಿಗೆ ಮಾಡಬೇಕಾದದ್ದು ಯಾವುದು, ಮಾಡಬಾರದ್ದು ಯಾವುದು ಅಂತ ಗೊತ್ತಿದ್ದವನಿಗೆ ಜ್ಞಾನ ಯಾವುದು, ಅಜ್ಞಾನ ಯಾವುದು ಅಂತ ಗೊತ್ತಾಗುತ್ತೆ. ನಮಗದು ಗೊತ್ತಿಲ್ಲ. ಏನು ಮಾಡಬೇಕು ಹೇಳಿ? ಭಗವನ್ನಾಶ್ರಮಾಸ್ತರವೇ ಪೃಥಗಾಚಾರ ದರ್ಶನಾ ಇದಂ ಶ್ರೇಯ ಇದಂ ಶ್ರೇಯ ಇದಿ ನಾನಾ ವಿಧಾಗಿರಹ. ನೋಡಿ, ಬ್ರಹ್ಮಚರ್ಯಾಶ್ರಮ ಇದೆ, ಗೃಹಸ್ಥಾಶ್ರಮ ಇದೆ, ವಾನಪ್ರಸ್ಥಾಶ್ರಮ ಇದೆ, ಯತ್ಯಾಶ್ರಮ ಇದೆ. ಯಾವುದು ಶ್ರೇಷ್ಠ? ಎಲ್ಲವೂ ಶ್ರೇಷ್ಠವೇ ಅಂತ. ಇದು ಶ್ರೇಷ್ಠ, ಅದು ಶ್ರೇಷ್ಠ ಅಂತ. ತಾನಭಿಪ್ರಸ್ಥಿತಾನ್ ದೃಷ್ಟ್ವಾ ಶಾಸ್ತ್ರೈಃ ಸ್ವಶಾಸ್ತ್ರೈಃ ಪರಿತುಷ್ಟಾಶ್ಚ ಶ್ರೇಯೋ ನೋಪಲಭಾಮಹೇ. ನಾವು ನಮಗೆ ಸೀಮಿತವಾದ ಶಾಸ್ತ್ರಗಳಿಂದ ನಾವು ಸಂತೋಷ ಪಟ್ಕೊಂಡಿದ್ದೀವಿ. ಶಾಸ್ತ್ರವನ್ನು ಮೀರಿ ಒಳಿತು ಕೆಡುಕುಗಳೇನು ಅಂತ ಗೊತ್ತಾಗ್ತಾರೆ. ನಾವೊಂದು ಶಾಸ್ತ್ರ ಆರಿಸ್ಕೊಂಡಿದ್ದೀವಿ, ಅದರಿಂದ ನಾವು ಖುಷಿಯಾಗಿದ್ದೀವಿ. ನಮ್ಮ ಕಾಲಕ್ಕೆ ಉಪಲಬ್ಧವಾದ ಶಾಸ್ತ್ರಗಳಿಂದ ಖುಷಿಯಾಗಿದ್ದೀವಿ. ಹೆಂಗೆ ತಿಳಿಯೋದು? ಶಾಸ್ತ್ರಂ ಯದಿ ಭವೇದೇಕಂ
ವ್ಯಕ್ತಂ ಶ್ರೇಯೋ ಭವೇತ್ ತದಾ ಶಾಸ್ತ್ರೈಶ್ಚ ಬಹಿಭಿರ್ಭೂಯ ಶ್ರೇಯೋ ಗುಹ್ಯಂ ಪ್ರವೇಚಿತಂ. ಒಂದೇ ಶಾಸ್ತ್ರ ಇದ್ದಿದ್ರೆ, ಇಫ್ ಯು ಹ್ಯಾವ್ ಓನ್ಲಿ ದ ಒನ್ ಬುಕ್, ನಮಗೆ ಒಂದೇ ಒಂದು ಪುಸ್ತಕ ಇದ್ದರೆ ಇದೇ ಶ್ರೇಯ ಅಂತ ನಿಶ್ಚಯ ಮಾಡಿಬಿಡ್ಬೋದಿತ್ತು. ಒಂದೇ ಶಾಸ್ತ್ರ ಇಲ್ಲ, ಲೋಕದಲ್ಲಿ ಸಾಕಷ್ಟು ಶಾಸ್ತ್ರಗಳಿದೆ. ಅದರಿಂದಾಗಿ ಶ್ರೇಯಸ್ಸು ಯಾವುದು, ಒಳ್ಳೆಯದು ಯಾವುದು ಅನ್ನೋದು ಗುಟ್ಟಿ ಕೊಟ್ಟೋಗಿದೆ. ಗುಟ್ಟಿನಲ್ಲಿ ಇದೆ ಒಳ್ಳೆಯದು ಗುಟ್ಟು. ಯಾಕೆ ಅಂತಂದರೆ ಮಾತುಗಳು ಜಾಸ್ತಿ, ಬಹಳ ಪಟ್ಟು. ಒಳ್ಳೆಯದು ಯಾವುದು ಅಂತ ತೀರ್ಮಾನ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಶಾಸ್ತ್ರಗಳಿವೆ. ಆದರೆ ಇದಕ್ಕೆ ವಿರುದ್ಧವಾದ ಮಾತು ಇದೆ. ಒಬ್ಬ ವಿದೇಶಿಯನೊಬ್ಬ ಹೇಳ್ತಾನೆ, ಬಿವೇರ್ ಆಫ್ ದಿ ಮ್ಯಾನ್ ಆಫ್ ಒನ್ ಬುಕ್ ಅಂತ. ಒಂದೇ ಒಂದು ಪುಸ್ತಕವನ್ನು ಹಿಡಿಯುವವನ ಬಗ್ಗೆ ಎಚ್ಚರಿಕೆಯಿಂದ ಇರಿ, ನಿಮಗೆ ಎಲ್ಲ ಭಯ ಬರೋದು ಅವನಿಂದಲೇ ಅಂತ. ಏ ತಸ್ಮಾತ್ ಕಾರಣಾತ್ ಶ್ರೇಯಃ ಕಲಿಲಂ ಪ್ರತಿಭಾತಿ ಮಾಂ ಬ್ರವೀತು ಭಗವಾನ್ ಸ್ತನ್ಮೇ ಉಪಾಸನ್ನೋಸ್ಮಿ ಅಧೀಹಿ ಭೋ. ಅದರಿಂದಾಗಿ ಶ್ರೇಯಸ್ಸು ಅನ್ನೋದು ಗೊಂದಲಗಿಟ್ಟಿದೆ. ಯಾವುದು ಶ್ರೇಯಸ್ಸು? ಗೊಂದಲವೋ ಗೊಂದಲ. ಯಾಕೆಂದರೆ ಶಾಸ್ತ್ರ ಬಹಳ ಇರೋದ್ರಿಂದ. ಈ ಶಾಸ್ತ್ರ ಯಾಕಾಯಿತು ಬಹಳ? ಇದು ಮೊದಲನೇ ಪ್ರಶ್ನೆ. ಆಮೇಲೆ ಬಹಳ ಶಾಸ್ತ್ರಗಳಿಂದ ಒಂದು ಕ್ರೀಮ್ ಪಡಿಬೇಕಾದ್ರೆ ಏನು ದಾರಿ ಅದು? ಇದನ್ನೆಲ್ಲವನ್ನು ನನಗೆ ಹೇಳಬೇಕು. ಬ್ರವೀತು ಭಗವನ್ ಸ್ತನ್ಮೇ ಉಪಸನ್ನೋಸ್ಮ್ಯಧೀಹಿ ಭೋ. ನಿಮ್ಮ ಬಳಿ ಬಂದಿದ್ದೇನೆ, ನೀವು ದಯವಿಟ್ಟು ಇದನ್ನು ಹೇಳಬೇಕು ಅಂತ ಹೇಳುತ್ತಾರೆ. ಅದನ್ನು ನಾವು ಮುಂದಿನ ಸೋಮವಾರದಿಂದಲೇ ನೋಡಬೇಕಾಗತ್ತೆ. ಈ ಹಿಂದೆ ಹೇಳಿದ ಹಾಗೆ ನಾಳೆ ರಾಮಾಯಣದ ಚಿಂತನೆ ಇದೆ. ಸಂಜೆ, ಬೆಳಗ್ಗೆ ವಿಷ್ಣು ತತ್ವ ನಿರ್ಣಯ, ಆಮೇಲೆ ವಿಷ್ಣು ಪುರಾಣ. ಇಲ್ಲಿಯೇ ಆಗತ್ತೆ, ಮನೆಯಲ್ಲಿಯೇ ಆಗತ್ತೆ. ಬನ್ನಿ. ಯಾರಿಗೆ ಬರಲಿಕ್ಕೆ ಅನುಕೂಲತೆ ಇದೆಯೋ ಅವರು ಬನ್ನಿ. ಗ್ರೂಪಲ್ಲಿ ಹಾಕಿ, ಭೂಷಣ ಕಾವಿ ಅವ್ರು ಯಾರಾದರೂ ಇದು ಹಾಕಿ, ಗ್ರೂಪಿನಲ್ಲಿ ಹಾಕಿ, ಇವತ್ತು ಮನೆಯಲ್ಲಿಯೇ ಇದೆ ಅಂತ. ಆದವರು ಬನ್ನಿ. ಕೃಷ್ಣಾರ್ಪಣಮಸ್ತು.